ಸರ್ ಪ್ರತಿಯೊಂದು ಗಾಡಿಗೂ ಎಲ್ಲಾ ಗಾಡಿಗಳಿಗೂ ಲೋನ್ ಮಾಡಿಸ್ಕೊಡ್ತೀವಿ. ಸಿವಿಲ್ ಲೋನ್ ಚೆನ್ನಾಗಿರ್ಬೇಕು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಓಲಾ ಊಬರ್ಗೆ ವಿತಿನ್ 24 hours ಅಲ್ಲಿ ನಾವೇ ಅಟ್ಯಾಚ್ಮೆಂಟ್ ಮಾಡ್ಕೊಡ್ತೀವಿ. ದುಡಿಬೇಕು ಅನ್ನೋ ಆಸೆ ಇದ್ರೆ 100% ಇಲ್ಲಿಗೆ ಬನ್ನಿ ಸರ್ ಇದು ಪ್ರೈಸ್ ಬಂದು 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಎಕ್ಸ್ಪ್ರೆಸ್ ಕೂಡ ಇಟ್ಟಿದ್ದೀರಾ, ಇದೊಂದು 100 ಗಾಡಿ ಇಟ್ಟಿದ್ದೀರಾ, 2.5 ಲಕ್ಷ ಹೇಳ್ತಾ ಇದ್ದೀರಾ. 2,30,000 ರೂಪಾಯಿಗೆಲ್ಲ ಫೈನಲ್ ಆಗುತ್ತೆ. 6,20,000 ರೂಪಾಯಿಗೆ ಫೈನಲ್ ಆಗುತ್ತೆ. ಫೈನಲ್ ಟು ಫೈನಲ್ 6 ಲಕ್ಷ ರೂಪಾಯಿಗೆ ಆಗುತ್ತೆ. 3,80,000 ರೂಪಾಯಿಗೆಲ್ಲ ಫೈನಲ್ ಆಗುತ್ತೆ. 3,30,000 ಹೇಳಿ ಸರ್, 3 ಲಕ್ಷ ಫೈನಲ್ ಕೊಡ್ತೀನಿ. ಇದು ಕೂಡ 2.70 ಇರೋದು 2.5 ಲಕ್ಷ ರೂಪಾಯಿಗೆ ಆಗುತ್ತೆ. ಫೈನಲ್ ಟು ಫೈನಲ್ 4,70,000 ರೂಪಾಯಿಗೆ ಆಗುತ್ತೆ. 470 ಫೈನಲ್ ಕೊಡ್ತೀನಿ. 5,70,000 ಹೇಳ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೋಸ್ಕರ 5,60,000 ರೂಪಾಯಿಗೆ ಫೈನಲ್ ಟು ಫೈನಲ್ ಕೊಡ್ತಾ ಇದ್ದೀರಾ. 2,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಬರೀ 2.5 ಲಕ್ಷ ರೂಪಾಯಿಗೆ ಸ್ವಿಫ್ಟ್ ಡಿಸೈರ್ ಆಗ್ತಾ ಇದೆ ವೀಕ್ಷಕರೇ. ಆಟೋ ಹಬ್ ಗಿರಿನಗರಕ್ಕೆ ಬಂದ್ರೆ 100% ನಿಮಗೆ ಒಂದಲ್ಲ ಒಂದ್ ಗಾಡಿ ಇಷ್ಟ. ಸರ್ ನಿಮ್ ಶೋರೂಮ್ ಹೆಸರು ಮತ್ತೆ ಇದು ಎಲ್ಲಿ ಲೊಕೇಟ್ ಆಗಿದೆ ಸರ್? ನಮ್ಮ ಶೋರೂಮ್ ಹೆಸರು ಬಂದು ಆಟೋ ಹಬ್ ಅಂತ ಸರ್ ನಮ್ದು. ಆಟೋ ಹಬ್ ಹೌದು, ಹೊಸಕರಳ್ಳಿ ಅಂಡರ್ ಪಾಸ್ ಇಂದ ಡೌನ್ ಬಂದ್ರೆ ಲೆಫ್ಟ್ ಸೈಡ್ ಒಂದು 20 ಬಾರಿ ಇದೆ. ಅದ್ರ ಬ್ಯಾಕ್ ಸೈಡ್ ಅಲ್ಲೇ ನಮ್ಮ ಆಫೀಸ್ ಇರೋದು. ಅದು ಬಿಟ್ರೆ ಈ ಕಡೆ ಟೈಗರ್ ಪ್ರಭಾಕರ್ ಮನೆ ಇದೆ, ಹಿಂದೆಗಡೆ ಬ್ಯಾಕ್ ಸೈಡ್ ಅಲ್ಲಿ ರೈಟ್ ಅಂತ ತಗೊಂಡ್ರೆ ನಮ್ಮ ಆಫೀಸ್ ಕಾರ್ನರ್ ಸಿಗುತ್ತೆ. ಸರ್ ಪ್ರತಿಯೊಂದು ಗಾಡಿಗೂ ಎಲ್ಲಾ ಗಾಡಿಗಳಿಗೂ ಲೋನ್ ಮಾಡಿಸ್ಕೊಡ್ತೀವಿ. ಸಿವಿಲ್ ಲೋನ್ ಚೆನ್ನಾಗಿರ್ಬೇಕು. ಸಿಬಿಲ್ ಲೋನ್ ಚೆನ್ನಾಗಿದ್ರೆ ಥ್ರೂಔಟ್ ಕರ್ನಾಟಕದ ಕೊನೆ ಮನೆ ಇದ್ರು ಅವರಿಗೆ ಲೋನ್ ಆಗುತ್ತೆ. ಖಂಡಿತ ಲೋನ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು. ಸರ್ ಇವಾಗ ನಿಮ್ಮ ಹತ್ರ ಇರೋದು ಎಲ್ಲದು ದುಡಿಯೋ ಗಾಡಿ, ಎಲ್ಲೋ ಬೋರ್ಡ್ ವೆಹಿಕಲ್ ಗಳೇ ಇರೋದು. ಇವಾಗ ಇಲ್ಲಿಂದ ತಗೊಂಡ್ ಹೋದ್ರೆ ನೀವು ಓಲಾ ಊಬರ್ಗೆಲ್ಲ ನೀವೇ ಅಟ್ಯಾಚ್ ಮಾಡಿಸ್ಕೊಡ್ತೀರಾ ಅಥವಾ ಅವ್ರಿಗೆ ಬಿಟ್ಬಿಡ್ತೀರಾ? ಇಲ್ಲ ಸರ್, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಓಲಾ ಊಬರ್ಗೆ ವಿತಿನ್ 24 hours ಅಲ್ಲಿ ನಾವೇ ಅಟ್ಯಾಚ್ಮೆಂಟ್ ಮಾಡ್ಕೊಡ್ತೀವಿ. ಗಾಡಿ ತಗೊಂಡು ವಿತಿನ್ 24 hours ಅಲ್ಲಿ ಓಲಾ ಊಬರ್ಗೆಲ್ಲ ₹1 ತಗೊಂಡಲ್ಲೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಟ್ಯಾಚ್ ಮಾಡಿಸ್ಕೊಡ್ತೀರಾ. ದುಡಿಬೇಕು ಅನ್ನೋ ಆಸೆ ಇದ್ರೆ 100% ಇಲ್ಲಿಗೆ ಬನ್ನಿ. ನಿಮ್ಗೆ ಒಳ್ಳೊಳ್ಳೆ ವೆಹಿಕಲ್ ಗಳಿದೆ, ತುಂಬಾ ರೀಸನಬಲ್ ಅಲ್ಲೂ ಸಿಗುತ್ತೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು 2017 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಸ್ವಿಫ್ಟ್ ಡಿಸೈರ್ ವೀಕ್ಷಕರೇ, ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಇರೋದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇದೆ. ಇದ್ರ ಪ್ರೈಸ್ ಹೇಳಿ ಸರ್. ಸರ್ ಇದು ಪ್ರೈಸ್ ಬಂದು 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ಪ್ರೈಸ್ 3 ಲಕ್ಷಕ್ಕೆ ಫೈನಲ್ ಆಗುತ್ತಲ್ಲ ಸರ್? ಹೌದು ಸರ್. ಸರ್ ಲೋನ್ ಏನಾದ್ರು ಮಾಡಿದ್ರೆ? ಸರ್ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ತಗೊಂಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಮಿಕ್ಕಿದ 2.5 ಲಕ್ಷ ಲೋನ್ ಮಾಡ್ಕೊಡ್ತಾರೆ ವೀಕ್ಷಕರೇ. ಬರೀ 50,000 ನೀವು ಇಟ್ಕೊಂಡ್ಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ಒಂದು ಒಳ್ಳೆ ದುಡಿಮೆಗೆ ಒಳ್ಳೆ ಗಾಡಿ. ಡಿಸೈರು ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ಟೈರ್ ಕಂಡೀಷನ್ ಎಲ್ಲದು 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು. ಹಾಗೆ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬರೀ 3 ಲಕ್ಷ ರೂಪಾಯಿಗೆ ಆಗುತ್ತೆ, ಅದು 50,000 ಡೌನ್ ಪೇಮೆಂಟ್ ಅಲ್ಲಿ. ಸರ್ ಎಕ್ಸ್ಪ್ರೆಸ್ ಕೂಡ ಇಟ್ಟಿದ್ದೀರಾ, ಇದೊಂದು 100 ಗಾಡಿ ಇಟ್ಟಿದ್ದೀರಾ? ಇಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಆಗಿದೆ. ಇನ್ನು 3 ಗಾಡಿ ಮಾತ್ರ ಬ್ಯಾಲೆನ್ಸ್. 100 ಇಲ್ಲ 3 ಗಾಡಿ ಇದೆ. 3 ಗಾಡಿ ಮಾತ್ರ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2022 ಮಾಡಲ್ ಗಾಡಿ, ತುಂಬಾ ಚೆನ್ನಾಗಿದೆ. 2022 ಮಾಡಲ್ ಎಕ್ಸ್ಪ್ರೆಸ್. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ, ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಟೈರ್ ಕಂಡೀಷನ್ 70 to 80% ಇದೆ. 4 ಟೈರು ಅಷ್ಟೇ ಚೆನ್ನಾಗಿರುವಂತದ್ದು. ಇದು CNG ವಿತ್ ಪೆಟ್ರೋಲ್ ಅಲ್ವಾ ಸರ್? ಹೌದು ಸರ್, ಖಂಡಿತ. ಇದು CNG ವಿತ್ ಪೆಟ್ರೋಲ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು ಬಂದು 2,30,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಇದು ಫೈನಲ್ ಟು ಫೈನಲ್ ಪ್ರೈಸ್ 2,30,000. ಇದಕ್ಕೆ ಲೋನ್ ಆಗುತ್ತಾ ಸರ್? ಇದು ಖಂಡಿತ ಲೋನ್ ಆಗುತ್ತೆ ಸರ್. ಇದು ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು? ಡೌನ್ ಪೇಮೆಂಟ್ 80,000 ರೂಪಾಯಿ ಇದ್ರೆ ಸರ್ ಬ್ಯಾಲೆನ್ಸ್ ಲೋನ್ ಮಾಡ್ಕೊಡ್ತೀನಿ. ಒಂದು 80,000 ರೂಪಾಯಿ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಇನ್ನು ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಹೌದು, ಖಂಡಿತ. ನೋಡಿ ಆಲ್ಮೋಸ್ಟ್ ಒಂದು 80,000 ತಗೊಂಡ್ಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಟೋಟಲ್ ಎಕ್ಸ್ಪ್ರೆಸ್ ಬಂದು 3 ಗಾಡಿಗಳಿದೆ. ಎಕ್ಸ್ಪ್ರೆಸ್ 3 ಗಾಡಿ ಇದೆ. ಇದಕ್ಕೆ 230. ಆ ಗಾಡಿಗಳು ಅದೆಲ್ಲ ಬಂದು 2,70,000. 2,70,000. ಅದು ಸಿಂಗಲ್ ಓನರ್ ವೆಹಿಕಲ್ 2,70,000 ರೂಪಾಯಿ ಇದೆ. ಅದಕ್ಕೂ ಕೂಡ ಅಷ್ಟೇ ಒಂದು 60-70,000 ತಗೊಂಡ್ಬಂದ್ರೆ ಲೋನ್ ಆಗುತ್ತೆ. ಇದಕ್ಕೆ ಒಂದು 80,000 ತಗೊಂಡ್ಬಂದ್ರೆ ಲೋನ್ ಆಗುತ್ತೆ ವೀಕ್ಷಕ. ಅರ್ಟಿಗಾ ಬಂದು ZDI ಟಾಪ್ ಎಂಡ್ ಗಾಡಿ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 2018 ಮಾಡಲ್ ಸಿಂಗಲ್ ಓನರ್. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇದೆ. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ರೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಲೆದರ್ ಅಪಾಲ್ಸ್ಟ್ರಿ ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು. ಹಾಗೆ ಇದು 8 ಸೀಟರ್ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇದರದ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಬಂದು 6.5 ಲಕ್ಷ ಹೇಳ್ತೀನಿ ಸರ್. 6,20,000 ಫೈನಲ್ ಕೊಡ್ತೀನಿ ಸರ್. 6,20,000 ರೂಪಾಯಿಗೆ ಫೈನಲ್ ಆಗುತ್ತೆ. ಸರ್ ಲೋನ್ ಅಂತ ಹೋದ್ರೆ? ಸರ್ ಲೋನ್ ಬಂದು 2 ಲಕ್ಷ ಡೌನ್ ಪೇಮೆಂಟ್ ಸರ್, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಒಂದು 2 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು ಟೊಯೋಟಾ
ಟೊಯೋಟಾ ಇನೋವಾ 2015 ಮಾಡಲ್ ಸರ್ ಗಾಡಿ ಇದು 7+1 ಬರುತ್ತೆ. 2015 ಮಾಡಲ್ 7+1 8 ಸೀಟರ್ ವೆಹಿಕಲ್ ಇದು ಕೂಡ. ಹೌದು. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಇದೊಂದು 6.5 ಹೇಳ್ತೀವಿ ಸರ್, 6,20,000 ಫೈನಲ್ ಮಾಡ್ಕೊಡ್ತೀವಿ. 6.5 ಹೇಳ್ತಾ ಇದ್ದೀರಾ, 6,20,000 ರೂಪಾಯಿ ಫೈನಲ್ ಆಗುತ್ತೆ ಸರ್. ಓನರ್ ಸೆಕೆಂಡ್ ಓನರ್ ಸರ್, ಸೆಕೆಂಡ್ ಓನರ್ ಆಗಿರೋಂಥದ್ದು 5500 ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಹಾಗೆ 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ನೀವು ಹಾಗೆ ಬ್ಯಾಕ್ ಸೈಡ್ ಸೀಟ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿದೆ. 8 ಸೀಟರ್ ವೆಹಿಕಲ್, ತುಂಬಾ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಇದು ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಆಗುತ್ತೆ ಸರ್? ಸರ್ ಇದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷ ರೂಪಾಯಿಗೆ ಫೈನಲ್ ಟು ಫೈನಲ್ 6 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. ಲೋನ್ ಅಂತ ಹೋದ್ರೆ ಸರ್ 2 ಲಕ್ಷ ಡೌನ್ ಪೇಮೆಂಟ್ ಬೇಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. 2.5 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಫೈನಲ್ ಟು ಫೈನಲ್ 8 ಸೀಟರ್ ಇನೋವಾ ವೀಕ್ಷಕರೇ 5500 ಇರೋದು ಕೇವಲ 6 ಲಕ್ಷ ರೂಪಾಯಿಗೆ ಫೈನಲ್ ಟು ಫೈನಲ್ ಈ ಗಾಡಿ ಆಗುತ್ತೆ ಸರ್. ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ, 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹೌದು. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 4 ಲಕ್ಷ ಹೇಳ್ತಾ ಇದ್ದೀನಿ, 3,80,000 ಫೈನಲ್ ಕೊಡ್ತೀನಿ ಸರ್. 3,80,000 ರೂಪಾಯಿಗೆಲ್ಲ ಫೈನಲ್ ಆಗುತ್ತೆ. 4 ಲಕ್ಷ ಕೋಟಿಂಗ್ ಪ್ರೈಸ್ ಇರುವಂತದ್ದು. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ಕೂಡ ನೋಡ್ತಾ ಇದ್ದೀರಾ, ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಆಲ್ಮೋಸ್ಟ್ ಇದಕ್ಕೂ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು, 4x4 ಅದೇ ತರ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಲೆದರ್ ಅಪಾಲ್ಸ್ಟ್ರಿ, ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಇರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್, ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ ಇದಕ್ಕೆ ಲೋನ್ ಆಗುತ್ತಾ? ಸರ್ ಖಂಡಿತ ಲೋನ್ ಆಗುತ್ತೆ ಸರ್. ಇದಕ್ಕೆ ಸರ್ 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಬ್ಯಾಲೆನ್ಸ್ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಆಗುತ್ತೆ ಸರ್? 3,80,000 ಫೈನಲ್. 3,80,000 ಫೈನಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲು ಸ್ವಿಫ್ಟ್ ಡಿಸೈರ್ ಟೂರ್. ಸ್ವಿಫ್ಟ್ ಡಿಸೈರ್ ಟೂರ್ ಇದು 2017 ಮಾಡಲ್. ಸರ್ ಓನರ್? ಸರ್ ಓನರ್ ಬಂದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್ 2017 ಮಾಡಲ್. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ? ಆಸ್ಕಿಂಗ್ ಪ್ರೈಸ್ 3,30,000 ಹೇಳಿ ಸರ್, 3 ಲಕ್ಷ ಫೈನಲ್ ಕೊಡ್ತೀನಿ ಸರ್. 3,30,000 ಹೇಳ್ತಾ ಇದ್ದೀರಾ, 3 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಆಲ್ಮೋಸ್ಟ್ 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ನೋಡಿ ಇಂಟೀರಿಯರ್ ಬಂದ್ರೆ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಲೆದರ್ ಅಪಾಲ್ಸ್ಟ್ರಿ ಕೂಡ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ. ಗಾಡಿ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್? ಆಗುತ್ತೆ ಸರ್. ಇದಕ್ಕೆ ಎಷ್ಟು ಲೋನ್ ಆಗುತ್ತೆ ಸರ್? ಇದಕ್ಕೆ ಒಂದು 70,000 ಡೌನ್ ಪೇಮೆಂಟ್ ಇದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಒಂದು 70,000 ಡೌನ್ ಪೇಮೆಂಟ್ ಇದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಈ ಗಾಡಿ ಬಂದು 2019 ಮಾಡಲ್ ಸ್ವಿಫ್ಟ್ ಡಿಸೈರ್ ಟೂರ್ ಡೀಸೆಲ್ ಗಾಡಿ. ಇದು ಕೂಡ ಸ್ವಿಫ್ಟ್ ಡಿಸೈರ್ ಟೂರ್ ಡೀಸೆಲ್ ವೆಹಿಕಲ್, 2019 ಮಾಡಲ್, ಸಿಂಗಲ್ ಓನರ್. ಹೌದು ಸರ್. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು ಬಂದು 5 ಲಕ್ಷ ಹೇಳ್ತೀನಿ ಸರ್, 4,70,000 ಫೈನಲ್ ಟು ಫೈನಲ್ ಕೊಡ್ತೀನಿ. ಫೈನಲ್ ಟು ಫೈನಲ್ 4,70,000 ರೂಪಾಯಿಗೆ ಆಗುತ್ತೆ. ವೀಕ್ಷಕರಾಗಿ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಆಲ್ಮೋಸ್ಟ್ ಇವ್ರ ಹತ್ರ ಇರೋ ಗಾಡಿಗಳಿಗೆಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4x4 ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇದು ಕೂಡ ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ, ಕಂಪನಿ ಸಿಸ್ಟಮ್. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಬ್ರ್ಯಾಂಡ್ ನ್ಯೂ ಇರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ಚೆನ್ನಾಗಿ ತುಂಬಾ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಇದಕ್ಕೆ ಲೋನ್ ಆಗುತ್ತಲ್ಲ ಸರ್? ಆಗುತ್ತೆ ಸರ್. ಇದಕ್ಕೆ ಎಷ್ಟು ಲೋನ್ ಆಗುತ್ತೆ ಸರ್? 1.5 ಲಕ್ಷ ಡೌನ್ ಪೇಮೆಂಟ್ ಬೇಕು ಸರ್. ಇದಕ್ಕೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಸರ್ ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಕೊಡ್ತೀರಾ ಸರ್? 470 ಫೈನಲ್ ಕೊಡ್ತೀನಿ. 470ಗೆ ಫೈನಲ್ ಟು ಫೈನಲ್ ಪ್ರೈಸ್ 470. ಸರ್ ಇಲ್ಲೊಂದು ವ್ಯಾಗನರ್ ಇಟ್ಟಿದ್ದೀರಾ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2025 ಮಾಡಲ್ ರೀಸೆಂಟ್ಲಿ ವೆಹಿಕಲ್. ಇದು 2025 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ, ಒಂದೇ ಗಾಡಿ ಇರೋದು ಇದಕ್ಕೋಸ್ಕರ. ಒಂದೇ ಒಂದು ಗಾಡಿ ಇದೆ. ಹೌದು. ಬರೀ 30,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ಬರೀ ಜಸ್ಟ್ 30,000 ಡ್ರಿವನ್ ಆಗಿರುವಂತ ವೆಹಿಕಲ್. ಹೌದು ಸರ್. ಸರ್ 250 ಗಾಡಿಯಲ್ಲಿ ಅದು ಬಿಟ್ರೆ ಇದ್ರಲ್ಲಿ ಒಂದು 251ನೇ ಗಾಡಿ 2025 ಬರೀ ಸಿಂಗಲ್ ವೆಹಿಕಲ್ ಇರೋದು, ಅದು ಸಿಂಗಲ್ ಓನರ್, ಬರೀ 30,000 ಡ್ರಿವನ್ ಆಗಿರುವಂತದ್ದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. 4145 ನಂಬರ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರೋದು. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ನೋಡಿ ಇಂಟೀರಿಯರ್ ಹೋದ್ರೆ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ.
ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು, ವಿತ್ ಸಿಸ್ಟಮ್ ಕೂಡ ಇದೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗು ಎಲ್ಲ ಬರ್ತಕ್ಕಂಥ ವೆಹಿಕಲ್, ಪ್ರೀಮಿಯಂ ಆಗಿರೋಂಥ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಸರ್ ಇದರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಇದ್ರದ್ದು ಬಂದು ನಿಮ್ಗೆ 5,70,000 ಹೇಳ್ತೀನಿ ಸರ್. 5,60,000 ಫೈನಲ್ ಕೊಡ್ತೀನಿ. 5,70,000 ಹೇಳ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೋಸ್ಕರ 5,60,000 ರೂಪಾಯಿಗೆ ಫೈನಲ್ ಟು ಫೈನಲ್ ಕೊಡ್ತಾ ಇದ್ದೀರಾ. ಎಷ್ಟು ಡೌನ್ ಪೇಮೆಂಟ್ ತಗೊಂಬಂದ್ರೆ? ಸರ್ ಇದಕ್ಕೆ 1.5 ಲಕ್ಷ ಡೌನ್ ಪೇಮೆಂಟ್ ಬೇಕು. 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಮಾಡ್ಕೊಂಡು ತಗೊಂಡೋಗ್ಬೋದು. 2025 ಮಾಡಲು 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಈ ವ್ಯಾಗನರ್ ನ ನೀವು ತಗೊಂಡೋಗ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವ್ಯಾಗನರ್ ಸಿಗುತ್ತೆ. ಬರೀ 30,000 ಓಡಿರೋ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದೊಂದು ಸ್ವಿಫ್ಟ್ ಡಿಸೈರ್ ಟೂರೆಸ್ ಸರ್, 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಕೂಡ ಸ್ವಿಫ್ಟ್ ಡಿಸೈರ್ ಟೂರೆಸ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಆಸ್ಕಿಂಗ್ ಪ್ರೈಸ್ ಬಂದು 4,60,000 ಹೇಳ್ತೇನೆ ಸರ್. 4,40,000 ಫೈನಲ್ ಮಾಡ್ಕೊಡ್ತೀನಿ. 4,40,000 ರೂಪಾಯಿಗೆ ಫೈನಲ್ ಟು ಫೈನಲ್ ಆಗುತ್ತೆ. ನಮ್ಮ ವಿಷನ್ ಕನ್ನಡಿಗ ವೀಕ್ಷಕರಿಗೋಸ್ಕರ 4,40,000 ಫೈನಲ್ ಆಗುತ್ತೆ. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಸೂಪರ್ ಆಗಿರುವಂತದ್ದು, ಅಷ್ಟೇ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಟೈರ್ ಕಂಡೀಷನ್ 70 to 80% ಇರುವಂತದ್ದು. 4 ಟೈರು ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ನೋಡಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಲೆದರ್ ಅಪಲ್ಸ್ಟ್ರಿ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಇದಕ್ಕೆ ಎಷ್ಟು ಡೌನ್ ಪೇಮೆಂಟ್ ತಗೊಂಡ್ಬರ್ಬೇಕು ಸರ್? ಸರ್ ಇದಕ್ಕೂ ಅಷ್ಟೇ ಸರ್, 1.5 ಲಕ್ಷ ಡೌನ್ ಪೇಮೆಂಟ್ ಬೇಕು ಸರ್. ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಸ್ವಿಫ್ಟ್ ಡಿಸೈರ್ ಓಲ್ಡ್ ಟೂರ್. 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಸ್ವಿಫ್ಟ್ ಡಿಸೈರ್ ಓಲ್ಡ್ ಟೂರ್. ಸ್ವಿಫ್ಟ್ ಡಿಸೈರ್ ಓಲ್ಡ್. ಹೌದು. ಇದು ರೇಟ್ ಬಂದು ಸರ್ 2,70,000 ಹೇಳ್ತೀವಿ ಸರ್. 2,50,000 ಫೈನಲ್ ಮಾಡ್ಕೊಡ್ತೀವಿ. ಬರೀ 2.5 ಲಕ್ಷ ರೂಪಾಯಿಗೆ ಸ್ವಿಫ್ಟ್ ಡಿಸೈರ್ ಆಗ್ತಾ ಇದೆ ವೀಕ್ಷಕರೇ. ದುಡಿಯೋರಿಗೆ ಒಂದು ಒಳ್ಳೆ ಗಾಡಿ, ತುಂಬಾ ಚೆನ್ನಾಗಿ, ಇದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಇಂಟೀರಿಯರ್ ನ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಬ್ರ್ಯಾಂಡ್ ನ್ಯೂ ಆಗಿರುವಂತದ್ದು, ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಇದಕ್ಕೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು ಸರ್? ಸರ್ ಆಕ್ಚುಲಿ ಇದಕ್ಕೆ ಒಂದು 1.5 ಲಕ್ಷ ಡೌನ್ ಪೇಮೆಂಟ್ ಬೇಕು ಸರ್. ಇದಕ್ಕೆ 1.5 ಲಕ್ಷ ಡೌನ್ ಪೇಮೆಂಟ್. ಇದು ಕೂಡ 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಬ್ಯಾಂಗ್ಳೂರ್ ಲೋಕಲ್ ಇದ್ರೆ ಇದಕ್ಕೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. ವಿತ್ ಬ್ಯಾಂಗ್ಳೂರ್ ಲೋಕಲ್ ಇದ್ರೆ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಆಗಲ್ಲ ಸರ್. ಬ್ಯಾಂಗ್ಳೂರ್ ಲೋಕಲ್ ಇರೋರು ಈ ಗಾಡಿ ನೋಡಿ 1.5 ಲಕ್ಷ ತಗೊಂಡ್ಬಂದ್ರೆ ಈ ಗಾಡಿನ ತಗೊಂಡೋಗ್ಬೋದು. ಜಸ್ಟ್ 2.5 ಲ್ಯಾಕಿಗೆ ಈ ಗಾಡಿ ನಿಮ್ದಾಗತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು ಮಾರುತಿ ರಿಡ್ಸ್ 16 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಮಾರುತಿ ರಿಡ್ಸ್. ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ? ಪ್ರೈಸ್ ಬಂದು 2,70,000 ಹೇಳ್ತೀವಿ ಸರ್. 2.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. ಇದು ಕೂಡ 2.70 ಇರೋದು 2.5 ಲಕ್ಷ ರೂಪಾಯಿಗೆ ಆಗುತ್ತೆ. ಹೌದು. ನೋಡಿ ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್, ಕಂಪನಿ ಸಿಸ್ಟಮ್ ಬರುತ್ತೆ. ಹಾಗೆ ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಲೆದರ್ ಅಪಲ್ಸ್ಟ್ರಿ ಇರುವಂತದ್ದು, ವೆಲ್ ಮೇಂಟೈನ್ ಆಗಿರುವಂತ ಇಂಟೀರಿಯರ್ ಇರುವಂತದ್ದು. ಸರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟಾಟಾ ವೆಹಿಕಲ್ ಇರುವಂತದ್ದು. ಸರ್ ಇದರದ್ದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಪ್ರೈಸ್ ಬಂದು ನಿಮ್ಗೆ 2.5 ಲಕ್ಷ ಹೇಳ್ತೀನಿ. 2,30,000 ಫೈನಲ್ ಮಾಡ್ಕೊಡ್ತೀವಿ ಸರ್. 2.5 ಲಕ್ಷ ಹೇಳ್ತಾ ಇದ್ದೀರಾ, 2,30,000 ರೂಪಾಯಿಗೆಲ್ಲ ಫೈನಲ್ ಆಗುತ್ತೆ. 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ವೀಕ್ಷಕರೇ, ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಇದೂ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ 70 to 80% ಟೈರ್ ಕಂಡೀಷನ್ ಇರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಲೆದರ್ ಅಪಲ್ಸ್ಟ್ರಿ ಇರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಇದರದ್ದು ಫೈನಲ್ ಟು ಫೈನಲ್ ನಮ್ಮ ವೀಕ್ಷಕರಿಗೆ ಒಂದು ಪ್ರೈಸ್ ಹೇಳಿ ಸರ್. ಸರ್ 2,20,000 ಫೈನಲ್ ಕೊಡ್ತೀನಿ ಸರ್. 2,20,000 ರೂಪಾಯಿಗೆ ಫೈನಲ್ ಆಗುತ್ತೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ಟೊಯೋಟಾ ಇಟಿಯೋಸ್ ಸರ್, 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ವೆಹಿಕಲ್ 2015 ಮಾಡಲು ಟೊಯೋಟಾ ಇಟಿಯೋಸ್. ಹೌದು. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ನಿಮ್ಗೆ 3,80,000 ಹೇಳ್ತೀವಿ ಸರ್. 3,50,000 ಫೈನಲ್ ಮಾಡ್ಕೊಡ್ತೀವಿ ಸರ್. 3,50,000 ರೂಪಾಯಿಗೆ ಫೈನಲ್ ಆಗುತ್ತೆ. ಫೈನಲ್ ಟು ಫೈನಲ್. ಹೌದು ಸರ್. ವೀಕ್ಷಕರ, ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಇಂಟೀರಿಯರ್ ವೈಸ್ ಬಂದ್ರೆ ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಹಾಗೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು, ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಒಂದು ವೆಲ್ ಮೇಂಟೈನ್ ಆಗಿರೋ ವೆಹಿಕಲ್ 3,50,000 ರೂಪಾಯಿಗೆ ಆಗುತ್ತೆ ಟೊಯೋಟಾ ಇಟಿಯೋಸ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ. ಇದು ಬಂದು ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರೆಸ್ CNG ವಿತ್ ಪೆಟ್ರೋಲ್. ಇದು CNG ವಿತ್ ಪೆಟ್ರೋಲ್. ಹೌದು ಸರ್. 22 ಮಾಡಲ್ ಸರ್. ಇದು 2022 ಮಾಡಲು. ಹೌದು. ಸಿಂಗಲ್ ಓನರ್ ಗಾಡಿ ಸರ್. 2022 ಮಾಡಲು ಸಿಂಗಲ್ ಓನರ್ ವೀಕ್ಷಕರೇ.
ಇದ್ರ ಪ್ರೈಸ್ ಬಂದು ಸರ್ 5,80,000 ಹೇಳ್ತೇನೆ ಸರ್. 5,60,000 ಫೈನಲ್ ಕೊಡ್ತೀವಿ. 5,60,000 ಫೈನಲ್ ಆಗುತ್ತೆ. 5,80 ಹೇಳ್ತಾ ಇದಾರೆ ಆಸ್ಕಿಂಗ್ ಪ್ರೈಸ್. 5,60,000 ಫೈನಲ್ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋವಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರೋವಂಥದ್ದು. 60 to 70% ಟೈರ್ ಕಂಡೀಷನ್ ಇರುವಂಥದ್ದು. 4 ಟೈರು ಹಂಗೆ ಇದೆ. ಹಾಗೆ ಇಂಟೀರಿಯರ್ಗೆ ಬಂದರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಆಗಿರೋದು. ಬ್ರ್ಯಾಂಡ್ ನ್ಯೂ ಇರೋವಂಥದ್ದು. ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿರೋ ಇಂಟೀರಿಯರ್ ಜೊತೆಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋವಂಥ ವೆಹಿಕಲ್ಲು. ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್? ಆಗುತ್ತೆ ಸರ್. ಹೌದು. ಇದು ಎಷ್ಟು ಡೌನ್ ಪೇಮೆಂಟ್ ತರಬೇಕು ಸರ್ ಇದಕ್ಕೆ ಬಂದು 1.5 ಲಕ್ಷ ಡೌನ್ ಪೇಮೆಂಟ್ ಇದೆ ಸರ್. ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ. ಇದಕ್ಕೂ 1.5 ಲಕ್ಷ ತಗೊಂಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಮಾಡ್ಕೊಂಡು ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. ಆಟೋ ಹಬ್ ಗಿರಿನಗರಕ್ಕೆ ಬಂದ್ರೆ 100% ನಿಮಗೆ ಒಂದಲ್ಲ ಒಂದು ಗಾಡಿ ಇಷ್ಟ ಆಗುತ್ತೆ.